ಸಿಎಂ ಡಿಸಿಎಂ 2-3 ಸಲ ಡೆಲ್ಲಿಗೆ ಹೋಗಿ ಬಂದು ಸರ್, ಕಾರ್ಯಕರ್ತರಿಗೆ ದುಡ್ಡು ಸಿಕ್ತಿಲ್ಲ ಅನ್ನೋ ಚರ್ಚೆ, ನಿಗಮ ಮಂಡಳಿ ಬಾಕಿ ಇದೆ, ಮತ್ತೊಂದು ಕಡೆಗೆ MLC ನಾಮನಿರ್ದೇಶನ ಬಹುತೇಕವಾಗಿ ಅಂತಿಮ ಆಗಿತ್ತು ಅಂತ ಹೇಳ್ತಾ ಇದ್ವಿ ಸರ್. ಬಟ್ ಸದ್ಯದಲ್ಲೇ ನಮ್ಮ ಜನರಲ್ ಸೆಕ್ರೆಟರಿ ಅವರು ಬರ್ತಾರೆ. ಈಗ ನಾಳೆ ಬರ್ಬೋದು, ಯಾಕೆಂದ್ರೆ 5ನೇ ತಾರೀಕು ರಾಹುಲ್ ಗಾಂಧಿ ಅವರು ಬರೋದ್ರಿಂದ ಅವರೆಲ್ಲರೂ ಬರ್ತಾರೆ. ಆ ಸಂದರ್ಭದಲ್ಲಿ ಚರ್ಚೆ ಮಾಡಿ ಪ್ರಕಟಣೆ ಮಾಡಬಹುದು. ಅಂತಿಮ ಆಗಿದೆ ಅಂತ ನಮಗೂ ಗೊತ್ತಿದೆ, ನಮಗೂ ಹೇಳ್ತಾರೆ ಎಲ್ಲ ಆಗೋಗಿದೆ ಅಂತ. ಯಾಕಂದ್ರೆ ನಾನು ನನ್ನ ಪಟ್ಟಿ ಕೊಟ್ಟು ಬಹಳ ವರ್ಷಗಳು ಆಗೋಯ್ತು, ಒಂದು ಹೆಚ್ಚು ಕಮ್ಮಿ 4-5 ತಿಂಗಳಾಗಿದೆ. ಅದನ್ನ ಅವರೆಲ್ಲ ಸ್ಕ್ರೂಟಿನಿ ಮಾಡಿ ಕೊಡ್ತಾರೆ. ಆಮೇಲೆ ಆಕಾಂಕ್ಷಿಗಳು ಕೂಡ ಸುಮಾರು 2000ಕ್ಕಿಂತ ಜಾಸ್ತಿ ಇರ್ತಾರೆ. ನಾವು ಇಷ್ಟು ದೊಡ್ಡ ಪಕ್ಷ ಆಗಿ ನಮಗೆ ಆಕಾಂಕ್ಷಿಗಳಿಗೆ ಕಡಿಮೆ ಇರ್ತಾರೆ. ಎಲ್ಲರೂ ರಾಜ್ಯ ಮಟ್ಟದ ಯಾವ್ದಾದ್ರು ಒಂದು ಹುದ್ದೆ ಸಿಗಲಿ ಅಂತ ಹೇಳಿ ಆಸೆ ಪಡ್ತಾರೆ. ಇಲ್ಲ, ನಾನು ಊರಲ್ಲೇ ಇರೋದಿಲ್ಲ. ಅವ್ರು ಯಾರ ನಮ್ಮ ಸ್ನೇಹಿತರುಗಳು ಬಹಳ ಜನ ಇರ್ತಾರೆ. ಏನ್ ಮಾಡೋದು, ಅಭಿಮಾನಿಗಳು, ನಮ್ಮ ಕಾರ್ಯಕರ್ತರು. ನನಗೆ 35 ವರ್ಷ ರಾಜಕಾರಣದಲ್ಲಿ ಬಹಳ ಜನ ಇದ್ದಾರೆ. ಅವ್ರಿಗೆ ಬೇಕಾದಂಗೆ ಅವ್ರು ಮಾಡ್ಕೊಳ್ತಾರೆ. ನಾನು ಊರಲ್ಲಿರಲ್ಲ. ದಯಮಾಡಿ ಯಾರು ಕೂಡ ಬರುವಂತ ಅಗತ್ಯನೂ ಕೂಡ ಬೇಡ ಅಂತ ಹೇಳಿ ನಾನು ಮನವಿ ಮಾಡ್ಕೊಳ್ತೀನಿ. ಯಾಕಂದ್ರೆ 5-6 ನಾನು ಊರಲ್ಲಿ ಇರೋದಿಲ್ಲ, ಅದಕ್ಕೋಸ್ಕರ. ಇಲ್ಲ, ಹುಟ್ಟಿದಬ್ಬದಿಂದ ರಾಜಕೀಯ ನಾನು ಯಾವತ್ತೂ ಮಾಡ್ಕೊಂಡು ಬಂದಿಲ್ಲ. ಅಭಿಮಾನಿಗಳು ಬರ್ತಾರೆ, ವಿಶ್ ಮಾಡ್ತಾರೆ, ಒಳ್ಳೇದಾಗ್ಲಿ ಅಂತಾರೆ. ಈಗ ನಿಮ್ ಬರ್ತ್ಡೇಗೆ ಒಳ್ಳೇದಾಗ್ಲಿ ಅಂತ ಹೇಳಲ್ವಾ? ನಿಮ್ ಫ್ರೆಂಡ್ಸ್ ಎಲ್ಲ ಹೇಳಲ್ವಾ? ಯಾಕಂದ್ರೆ ಇದೇ ತರ ಸಿದ್ದರಾಮೋತ್ಸವ ಮಾಡಿದ್ಮೇಲೆ ಸಿದ್ದರಾಮಯ್ಯನವ್ರ ಹೆಸರು ರಾಷ್ಟ್ರ ಮಟ್ಟದಲ್ಲಿ ಓಡ್ತು ಸರ್. ಗೊತ್ತಿಲ್ಲಪ್ಪ ನನಗೆ, ಅವ್ರು ಯಾರ ನನಗೆ ಗೊತ್ತೇ ಇಲ್ಲ. ನನಗೆ ನಮ್ಮ ಹುಡುಗರು ಅವ್ರೇನ ಹೆಸರು ಇಟ್ಕೊಂಡ್ಬಿಡ್ತಾರೆ, ನಾವೇನ್ ಮಾಡೋದು? ಬೇಡ ಅಂತ ಹೇಳಿದೆ ನಾನು 3 ತಿಂಗಳಿಂದಾನು ಹೇಳ್ತಾ ಇದ್ದೀನಿ, ಬೇಡಪ್ಪ ನಮ್ಗೆಲ್ಲ ಯಾವ ತರದ್ದೆಲ್ಲ ಬೇಡ ಅಂತ. ಹೌದು, ದಿನನಿತ್ಯ ನಮಗೆ ನೋಡಿ ಏನಾಗ್ತದೆ ಅಂತಂದ್ರೆ, ನಾವು ಈ ಒಂದು ರೀತಿಯಲ್ಲಿ ವಾರ ಡಿಕ್ಲೇರ್ ಮಾಡಿದ್ವಿ ಅಗೇನ್ಸ್ಟ್ ದಿ ಡ್ರಗ್ಸ್. ಅದು ಇಂಥದ್ದು ಸಿಕ್ಕಿದಾಗ ನಮ್ಗೆ ಇನ್ನೂ ಹೆಚ್ಚು ಜವಾಬ್ದಾರಿ ಹೆಚ್ಚಾಗ್ತದೆ ನಮ್ಗೆ. ಅದಕ್ಕೋಸ್ಕರ ನಾವು ಏನೆಲ್ಲ ಮಾಡಿ ಕಮಿಟಿಗಳು ಮಾಡೋದು, ಟೀಮ್ಗಳು ಮಾಡೋದು, ದಿನನಿತ್ಯ SP ಗಳಿಗೆ ಸೆನ್ಸಿಟೈಸ್ ಮಾಡೋದು, ಆ ಟೀಮು ಪ್ರತ್ಯೇಕವಾಗಿ ಟೀಮ್ಗಳಿಗೆ ಸೆನ್ಸಿಟೈಸ್ ಮಾಡೋದು, ಇದೆಲ್ಲ ಮಾಡ್ತಾನೆ ಇದೀವಿ, ಮಾಡಲೇಬೇಕು. ಖಂಡಿತವಾಗಿ ನಾವು ಒಂದು ದಿವಸ ಗ್ಯಾಪ್ ಕೊಡೋಕ್ಕಾಗೋದಿಲ್ಲ, ಅದರಿಂದ ಮಾಡಿದೀವಿ ಸರ್. ಮತಗಳ್ಳತನಕ್ಕೆ ಸಂಬಂಧಪಟ್ಟಂತೆ ಬಿಜೆಪಿ ಕೂಡ ಅದೇ ದಿನ ಪ್ರತಿಭಟನೆಗೆ ಮುಂದಾಗಿದೆ. ಯಾವುದಕ್ಕೆ? ಕೂಡ ವಿಧಾನಸೌಧದಲ್ಲಿ ಪ್ರೊಟೆಸ್ಟ್, ನಿಮ್ಮ ಪ್ರತಿಭಟನೆಗೆ ವಿರುದ್ಧವಾಗಿ ಪ್ರತಿಭಟನೆ ಮಾಡ್ತಾರೆ. ಅದು ಅವರ ಹಕ್ಕು, ಮಾಡ್ಲಿ. ಏನಂತ ಮಾಡ್ತಾರೆ? ಸುಳ್ಳು ಆರೋಪ ಮಾಡ್ತಾ ಇದ್ದಾರೆ ರಾಹುಲ್ ಗಾಂಧಿ. ಅದನ್ನ ಹೇಳ್ಬೇಕಲ್ಲ ಅವರು. ನಾವು ಸ್ಟ್ಯಾಟಿಸ್ಟಿಕ್ಸ್ ಕೊಡ್ತೀವಿ, ಪ್ರೂಫ್ ಕೊಡ್ತೀವಿ ಅಂತೆಲ್ಲ ನಾವು ಹೇಳಿದ್ದೇವೆ. ರಾಹುಲ್ ಗಾಂಧಿ ಅವರು ಕೂಡ ಹೇಳಿದ್ದಾರೆ. ಅದನ್ನ ಅವರು ಪ್ರೂಫ್ ಇಲ್ಲ ಅಂತ ಅಲ್ಗಳಿಲಿ, ನಾನು ಆಮೇಲೆ ನೋಡೋಣ. ಧರ್ಮಸ್ಥಳದ್ದು ಬಹಳಷ್ಟು ಕಡೆ ಎಲ್ಲ ಪಾಯಿಂಟ್ ಎಲ್ಲ ಇನ್ನೊಬ್ಬ ದೂರದಾರ ಬಂದಿದ್ದಾನೆ. 10 ಪಾಯಿಂಟ್ ಅಲ್ಲಿ ಒಂದೇ ಪಾಯಿಂಟ್ ಅಲ್ಲಿ ಗೊತ್ತಾಗಿರೋದು. ನಿಮಗೆಷ್ಟು ವಿಚಾರಗಳು ತಿಳಿದಿದೆಯೋ ನನಗೂ ಅಷ್ಟೇ ವಿಚಾರಗಳು ತಿಳಿದಿದೆ. ನನಗೇನು ಸ್ಪೆಷಲ್ ಬ್ರೀಫಿಂಗ್ ಅನ್ನ ನಾನು ತಗೊಂಡಿಲ್ಲ. ಯಾಕೆಂದ್ರೆ ಇದು ಅಂತಿಮ ಆಗಲಿ, ಯಾರು ಇದರಲ್ಲಿ ಇಂಟರ್ಫಿಯರ್ ಆಗೋದಾಗ್ಲಿ ಅಥವಾ ಯಾರು ಇದರಲ್ಲಿ ವಿಚಾರಗಳನ್ನ ಡೈವರ್ಟ್ ಮಾಡೋದಾಗ್ಲಿ ಇಂಥವೆಲ್ಲ ಆಗ್ಲೇಬಾರ್ದು ಅಂತೇಳಿ ನಾವು ಅವರಿಗೆ ಫ್ರೀ ಹ್ಯಾಂಡ್ ಕೊಟ್ಟಿದ್ದೀವಿ. ಅದರಿಂದ ನಾವು ಯಾವುದನ್ನು ಕೂಡ ಈ ಇಮಿಡಿಯೇಟ್ ಆಗಿ ನಾವು ಯಾವುದನ್ನು ಕೂಡ ಕನ್ಕ್ಲೂಡ್ ಮಾಡೋದಕ್ಕೆ ಸಾಧ್ಯ ಆಗಲ್ಲ. ಚುನಾವಣಾ ಅಕ್ರಮ ಸರ್, ಬಿಜೆಪಿ ಆರೋಪ ಮಾಡಿರೋದು ಕಳೆದ ಲೋಕಸಭೆ ಚುನಾವಣೆಯಲ್ಲಿ ರಾಜ್ಯ ಸರ್ಕಾರನೇ ಇಲ್ಲಿನ ಸರ್ಕಾರಿ ನೌಕರರು ಮತ್ತು ಸಿಬ್ಬಂದಿಗೆ ARO, AERO, BLOಗಳಾಗಿ ನೇಮಕ ಮಾಡಿತ್ತು. ಅಕ್ರಮ ಮಾಡಿದ್ರೆ ಅವರೇ ಮಾಡಬೇಕು, ಅವರೇ ಅಂತಂದ್ರೆ ರಾಜ್ಯ ಸರ್ಕಾರದವರೇ ಅನ್ನೋ ಅರ್ಥದಲ್ಲಿ ಮಾತಾಡ್ತಾ ಇದ್ದಾರೆ ಸರ್. ಅದು ನೋಡೋಣ, ಗೊತ್ತಾಗ್ತದೆ. ಎಲೆಕ್ಷನ್ ಕಮಿಷನ್ಗೆ ನಾವೇನು ರೆಪ್ರೆಸೆಂಟೇಷನ್ ಕೊಡ್ತೀವಿ, ಎಲೆಕ್ಷನ್ ಕಮಿಷನ್ ಅವರು ಉತ್ತರ ಕೊಡ್ತಾರಲ್ಲ. ನಾವು ಉತ್ತರ ಬಿಜೆಪಿಯವರಿಂದ ಬಯಸೋದಿಲ್ಲ, ನಾವು ಎಲೆಕ್ಷನ್ ಕಮಿಷನ್ ನಿಂದ ಉತ್ತರ ಬಯಸ್ತೀವಿ. ಕೊಡ್ಲಿ, ಅವ್ರು ಉತ್ತರ ಕೊಟ್ಟ ಮೇಲೆ ನೋಡೋಣ.